ಟಚ್ ಸಲೂನ್ ಇಲ್ಲಿ ನಿಮಗೆ ಮಾನ್ಸೂನ್ ಪ್ರಯುಕ್ತ 50% ಆಫರ್ ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ರೂಟ್ಸ್ ಒಳಗಡೆ ಚಂದ ಕೆಮಿಕಲ್ ಫಿಲ್ ಆಗಿರ್ತದೆ, ಅದು ಗ್ರೋತ್ನೆಸ್ ಆಗಲಿಕ್ಕೆ ತುಂಬ ಕಷ್ಟ ಉಂಟು. ಮತ್ತು ಆಯಿಲ್ ಅಪ್ಲೈ ಮಾಡಿ ಸ್ಟೀಮ್ ಕೊಡುವಾಗ ಕ್ಯೂಟಿಕಲ್ ಎಲ್ಲ ಓಪನ್ ಆಗ್ತದೆ. ಆ ಆಯಿಲ್ ಆ್ಯಡ್ ಆದ ಮೇಲೆ ನೆಕ್ಸ್ಟ್ ವರ್ಷ ನೀವು ಬರುವಾಗ ನಿನಗೆ ಈ ಕೂದಲು ಧೈರ್ಯದಿಂದ ಸ್ಟ್ರೈಟ್ನಿಂಗ್ ಮಾಡ್ಬೋದು. ವೈಟ್ ಹೇರ್ ಡ್ರ್ಯಾಂಡ್ರಫ್ ಕಂಟ್ರೋಲ್ ಆಗ್ತದೆ, ಕಂಟ್ರೋಲ್ ಅಲ್ಲ ಪೂರ್ತಿ ಹೋಗ್ತದೆ. ಆಫರ್ 50% ಆಯಿಲ್ ಮಸಾಜಲ್ಲಿ ಇಲ್ಲ ಆಯ್ತಾ. ಬಾಕಿ ಪಾರ್ಲರ್ದು ಎಲ್ಲ ಇದರಲ್ಲೂ ಫೇಶಿಯಲ್ ಆಗಲಿ, ಹೈಡ್ರಾ ಫೇಶಿಯಲ್ ಆಗಲಿ, ಪೆಡಿಕ್ಯೂರ್ ಓನ್ಲಿ 300. ಕ್ಲೇ ಟ್ರೀಟ್ಮೆಂಟ್ ಅಂತ ಉಂಟು ನಮ್ಮಲ್ಲಿ, ಆಟಿ ತಿಂಗಳಲ್ಲಿ ಅದು ಮಾಡೋದು. ಕ್ಲೇ ಕೂಡ ಉಂಟು. ಫಸ್ಟ್ ನಾವು ರೂಟ್ಸ್ ಇಂದ ರಿಮೂವ್ ಮಾಡಬೇಕು, ಮತ್ತೆ ಸ್ಟೀಮ್ ಕೊಟ್ಟಿದಾಗ ಕ್ಯೂಟಿಕಲ್ ಓಪನ್ ಆಗ್ತದೆ, ಅದರಿಂದ ರಿಮೂವ್ ಆಗ್ತದೆ. ಆಫರ್ ಯಾವಾಗ? ಇವತ್ತಿಂದ ಸ್ಟಾರ್ಟ್ ಆಗುತ್ತಲ್ವಾ? 17ರಿಂದ ಆಟಿ ಸ್ಟಾರ್ಟ್ ಅಲ್ವಾ? ಆಟಿ ತಿಂಗಳು ಪೂರ್ತಿ ಉಂಟು, ಟ್ರೀಟ್ಮೆಂಟ್ ಉಂಟು, ಆಫರ್ ಉಂಟು ಆಯ್ತಾ. ಅವಳಿಗೆ ಏರ್ ಪ್ರಾಬ್ಲಮ್ ಇದ್ರೆ ಅವಳು ವರ್ಷ ಬರ್ತಾಳ. ಈಗ ನೋಡಿ ನಾನು ಮಾಡಿದೆಲ್ಲ, ನಾನು ಮಾಡೋದು ಯಾಕೆ? ನನ್ಗಂಗಾದ್ರೆ ಕೂದಲು ಹೋಗ್ತದೆ ಬೇಡ ಅಂತ ಮಾಡೋದು ಬೇಡ ಅಲ್ಲ. ಚಂದ ಆಯಿಲ್ ಮಸಾಜ್ ಮಾಡಿ ನಿಮ್ಮನ್ನ ಮನೆಗೆ ಬೇಕಾದರೂ ಕಳಿಸ್ತೇನೆ, ಇಲ್ಲ ಇಲ್ಲಿ ವಾಶ್ ಟೈಮ್ ಇದ್ರೆ ಇಲ್ಲಿ ಕೂತ್ಕೊಂಡು ವಾಶ್ ಮಾಡಿನೂ ಹೋಗ್ಬೋದು. ಓಕೆ, ಇದು ಬಂದು ತಲೆನೋವಿರುವವ್ರಿಗೆ ತಲೆನೋವು ಫುಲ್ಲು ಕಡಿಮೆ ಆಗ್ತದೆ. ಕ್ಲೀನಾಗಿ ಒಂದು ಮಸಾಜ್ ಬೇಕು, ಕ್ಲೇ ಮಸಾಜ್ ಬೇಕು ಅಂದರೆ ಅದು ಕೂಡ ಉಂಟು, ನಾರ್ಮಲ್ ಮಸಾಜ್ ಬೇಕು ಅಂದರೆ ಅದು ಉಂಟು, ಆಯಿಲ್ ಮಸಾಜ್ ಉಂಟು. ಮೈ ಕೈ ಫುಲ್ ನೋವಾಗ್ತಾ ಇದೆಯಾ? ಆಟಿ ಬೇರೆ ಬಂತು, ಸೊ ಹಾಗಾಗಿ ಮೈ ಕೈ ಅಥವಾ ತಲೆಯನ್ನು ಮಸಾಜ್ ಮಾಡಬೇಕನ್ನುವಂತಹ ಆಸೆ ಇದೆಯಾ? ಅಥವಾ ಹೇರನ್ನು ಚೆನ್ನಾಗಿ ಗ್ರೋತ್ ಮಾಡ್ಕೊಳ್ಬೇಕು, ಅಥವಾ ನನ್ನ ಫೇಸನ್ನು ಕ್ಲಿಯರ್ ಆಗಿ ಮಾಡ್ಕೊಳ್ಬೇಕು, ಅಥವಾ ನಮ್ಮ ಬಾಡಿಯನ್ನು ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿ ಕರ್ಕೊಂಡು ಹೋಗ್ಬೇಕನ್ನುವಂತಹ ಆಸೆ ಇದ್ದರೆ ಇವತ್ತು ನಾನೊಂದು ಹೊಸ ಪ್ಲೇಸನ್ನು ಪರಿಚಯ ಮಾಡಿಕೊಡ್ತೀನಿ. ನಮ್ಮ ಸುಳ್ಯದ KEB ಹತ್ರ ಇರುವಂತಹ ರಾಯಲ್ ಟಚ್ ಸಲೂನ್ ಇಲ್ಲಿ ನಿಮಗೆ ಮಾನ್ಸೂನ್ ಪ್ರಯುಕ್ತ 50% ಆಫರ್ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವರನ್ನು ಮಾತಾಡಿಸ್ತೀನಿ, ಬನ್ನಿ. ಹಾಯ್ ಪೂಜಾ. ಹಾಯ್ ಅಕ್ಕ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಲ್ಲ? ಓಕೆ. ಕೂದಲಿನ ಪ್ರಾಬ್ಲಮ್ ಅದು ಸಾಲ್ವ್ ಆಗ್ತದೆ, ಎದುರೋದು ಬೇಡ. ಫಸ್ಟ್ ಟೈಮ್ ನಿನಗೆ ಸರಿ ಆಯ್ತಲ್ಲ? ಬರೀ ಕೂದಲೆಲ್ಲ, ಫೇಸ್ ಜೊತೆಗೆ ಕಾಲೆಲ್ಲ ನೋವು ಎಲ್ಲದಕ್ಕೂ ಕೂಡ ಆಫರ್ ಬಿಟ್ಟಿದ್ದೀರಾ ಅಂತಲ್ವಾ? ಆಫರ್ ಉಂಟು, ಎಲ್ಲ ಮಾಡು ಆಯ್ತಾ. ಪೂಜಾ, ಇದು ನೀನು ಕಂಡೀಷ್ನರ್ ಶಾಂಪೂ ಎಲ್ಲ ಕೆಮಿಕಲ್ ಇರೋದು ಹಾಕಿದರೆ ನಮ್ಮ ಏರ್ನ ಕ್ಯೂಟಿಕಲ್ ಎಲ್ಲ ಕ್ಲೋಸ್ ಆಗ್ತದೆ. ಮತ್ತು ಇಲ್ಲಿ ರೂಟ್ಸ್ ಒಳಗಡೆ ಚಂದ ಕೆಮಿಕಲ್ ಫಿಲ್ ಆಗಿರ್ತದೆ, ಅದು ಗ್ರೋತ್ನೆಸ್ ಆಗಲಿಕ್ಕೆ ತುಂಬ ಕಷ್ಟ ಉಂಟು. ಮತ್ತು ಈ ಮಾವಿನ ಹಣ್ಣು ಮಾಡಲಿಕ್ಕೆ ಕೆಮಿಕಲ್ ಹಾಕ್ತಾರಲ್ಲ, ಅದು ಬೆಂಡ್ ಆಗೋದು ಇಲ್ಲ, ಒಣಗೋದು ಇಲ್ಲ, ಕೊಳ್ತೋಗೋದು ಇಲ್ಲ. ಅದೇ ಥರ ನಮ್ಮ ಕೂದಲು ಈಗ ಟೇಸ್ಟ್ ಕೂಡ ಇದೆಲ್ಲ. ಅದೇ ಥರ ನಮ್ಮ ಕೂದಲು ಈಗ ಅಲ್ಲಿಗೆ ಸ್ಟಾಪ್ ಆಗಿ ನಿಂತಿದೆ. ಈ ಆಯಿಲಲ್ಲಿ ನಿನಗೆ ಚಂದ ಅಪ್ಲೈ ಮಾಡಿ ಮಸಾಜ್ ಮಾಡಿ, ಬೆಸ್ಟ್ ಟೈಮ್ ಇದು, ಆಟಿಗೆ ಬೆಸ್ಟ್ ಟೈಮ್ ಇದು. ಇದು ಟ್ರೀಟ್ಮೆಂಟ್ ಅಂದರೆ ಇದು ನಮ್ಮದು ಆಯುರ್ವೇದಿಕ್ ಟ್ರೀಟ್ಮೆಂಟ್. ನಾವು ಇದನ್ನ ಚಂದ ಅಪ್ಲೈ ಮಾಡಿ ನಿಮಗೆ ಆ ಬಾಕ್ಸ್ ತೋರಿಸು. ನೀನು ಅದೊಂದು ಆಯಿಲ್ ತಗೊಂಡು ಹೋಗ್ಬೇಕು, ಡೈಲಿ ಆಟಿ ತಿಂಗಳು ಪೂರ್ತಿ ಅಪ್ಲೈ ಮಾಡಿ. ಮತ್ತು ನಾನೀಗ ಆಯಿಲ್ ಅಪ್ಲೈ ಮಾಡಿ ಸ್ಟೀಮ್ ಕೊಡುವಾಗ ಕ್ಯೂಟಿಕಲ್ ಎಲ್ಲ ಓಪನ್ ಆಗ್ತದೆ, ಅದರೊಳಗಡೆ ಫಿಲ್ ಆಗಿರುವ ಕೆಮಿಕಲ್ಸ್ ಎಲ್ಲ ರಿಲೀಸ್ ಮಾಡ್ತೇನೆ. ಎಲ್ಲ ಕೆಮಿಕಲ್ ಇಲ್ಲಿ ನಮ್ಮ ರೂಟ್ಸ್ ಒಳಗಡೆ ಇರೋದು ಕೂಡ ಎಲ್ಲನೂ ರಿಮೂವ್ ಮಾಡ್ತೇನೆ. ರಿಮೂವ್ ಮಾಡಿ ಒಳ್ಳೆ ಪ್ರೋಟೀನ್ ಆಯಿಲ್ ಅದು. ಆ ಆಯಿಲ್ ಆ್ಯಡ್ ಆದ ಮೇಲೆ ನೆಕ್ಸ್ಟ್ ವರ್ಷ ನೀ ಬರುವಾಗ ನಿನಗೆ ಈ ಕೂದಲು ಧೈರ್ಯದಿಂದ ಸ್ಟ್ರೈಟ್ನಿಂಗ್ ಮಾಡ್ಬೋದು ಆಯಿತಾ. ಏನು ವೈಟ್ ಹೇರ್ ಕೂಡ ಸ್ಟಾಪ್ ಆಗುವಂಥ ಟ್ರೀಟ್ಮೆಂಟ್ ಇದು. ವೈಟ್ ಹೇರ್ ಡ್ರ್ಯಾಂಡ್ರಫ್ ಕಂಟ್ರೋಲ್ ಆಗ್ತದೆ, ಕಂಟ್ರೋಲ್ ಅಲ್ಲ ಪೂರ್ತಿ ಹೋಗ್ತದೆ. ಎಷ್ಟು ಟೈಮ್ ಮಾಡಬೇಕು? ನೀನು 7 ಟೈಮ್ ಇದು ಇಲ್ಲಿ ಬಂದು ಮಾಡಬೇಕಾ? ಇಲ್ಲಿ ಬಂದು ಮಾಡಬೇಕು. ಏನೆಲ್ಲ ಆಫರ್ ಬಿಟ್ಟಿದ್ದೀರಾ, ಹೇಗೆ ಅಂತ? ಆಫರ್ 50% ಆಯಿಲ್ ಮಸಾಜಲ್ಲಿ ಇಲ್ಲ ಆಯ್ತಾ. ಬಾಕಿ ಪಾರ್ಲರ್ದು ಎಲ್ಲ ಇದರಲ್ಲೂ ಫೇಶಿಯಲ್ ಆಗಲಿ, ಹೈಡ್ರಾ ಫೇಶಿಯಲ್ ಆಗಲಿ, ಪೆಡಿಕ್ಯೂರ್ ಓನ್ಲಿ 300 ಆಫರ್ ಬಿಟ್ಟಿದ್ದೇನೆ. ಪೆಡಿಕ್ಯೂರ್, ಫೇಶಿಯಲ್, ಹೈಡ್ರಾ ಫೇಶಿಯಲ್ಗೆ 500 ರೂಪಾಯಿ ಹೇಳಿದ್ದೆ ಅಲ್ವಾ? ಹೈಡ್ರಾ ಫೇಶಿಯಲ್ ಇದು ನಮ್ಮ ಈ ಆಯಿಲ್ ಟ್ರೀಟ್ಮೆಂಟ್ ಉಂಟಲ್ಲ, ಇದಕ್ಕೆ ಆಫರ್ ಕೊಡಲಿಲ್ಲ, ಬಾಡಿಗಿದೆ, ಬಾಡಿಗೆ ಉಂಟು. ಬಾಡಿ ಪೇನ್ ಮತ್ತೆ ಲೇಡೀಸಿಗೆ ಎಲ್ಲೆಲ್ಲಿ ಪೇನ್ ಉಂಟು, ಮತ್ತೆ ಈಗ ಮನೆಯಲ್ಲೇ ಕೂತ್ಕೊಂಡು ಒಂಥರ ಬ್ಲ್ಯಾಕ್ ಪ್ಯಾಚಿಂಗ್ ಎಲ್ಲ ಬಂದಿರ್ತದಲ್ಲ, ಅವರಿಗೆಲ್ಲ ಬಾಡಿ ಸ್ಕ್ರಬ್ಬಿಂಗ್ ಕ್ಲೀನಿಂಗ್ ಉಂಟು ಆಯ್ತಾ. ಅದಿಲ್ಲಿ ಬಂದ್ರೆ ಈಗ ಉಂಟು. ಆಟಿ ತಿಂಗಳಲ್ಲಿ ಮಾತ್ರ, ಬೇರೆ ತಿಂಗಳಲ್ಲಿ ಅದು ಮಾಡುವಂಗೂ ಇಲ್ಲ
ಆಯ್ತು. ಓಕೆ, ನಂಬರ್ ಕೆಳಗಡೆ ಹಾಕಿರ್ತೇನೆ ಡಿಸ್ಪ್ಲೇಯಲ್ಲಿ. ಓಕೆ. ಫೋನ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡ್ಬರ್ಬೇಕಲ್ಲ ಮೇಡಮ್? ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕು. ಸ್ವಲ್ಪ ಏಜ್ ಆಗಿರೋರಿಗೆಲ್ಲ ಬ್ಯಾಕ್ ಪೇನ್, ಲೆಗ್ ಪೇನ್, ಬ್ಯಾಕ್ ಆ ಥರ ಎಲ್ಲ ಪೇನ್ ಎಲ್ರಿಗೂ ಇರುತ್ತೆ, ಎಲ್ಲರಿಗೂ ಉಂಟು. ಬಾಡಿ ಕ್ಲೀನ್ ಇರುತ್ತೆ. ಒಂದು ವರ್ಕ್ಗೆ ಎನಿ ಟೈಮ್ ವರ್ಕ್ ಮಾಡಿ ಮನೆಯಲ್ಲಿ ಕೆಲಸ ಮುಗಿಸಿ ಸ್ನಾನ ಮಾಡೋಕ್ಕೆ ಟೈಮ್ ಇಲ್ಲ, ಒಟ್ರಾಸಿ ಕೆಲಸ ಮಾಡುವವ್ರಿಗೆ ಬಂದು ಒಂದು ದಿನ ರಿಲ್ಯಾಕ್ಸ್ ಆಗಿ ಫುಲ್ ಬಾಡಿ ಕ್ಲೀನ್ ಮಾಡ್ಕೊಂಡು ಹೋಗ್ಬೋದು. ಕ್ಲೇ ಟ್ರೀಟ್ಮೆಂಟ್ ಅಂತ ಉಂಟು ನಮ್ಮಲ್ಲಿ. ಆಟಿ ತಿಂಗಳಲ್ಲೇ ಅದು ಮಾಡೋದು. ಕ್ಲೇ ಕೂಡ ಉಂಟು. ಅದು ಕೂಡ ಆಫರ್ ಬಿಟ್ಟಿದ್ದೀರಾ? ಲೇಡೀಸ್ ಓನ್ಲಿ. ಓಕೆ. ಇದು ನಮ್ಮ ಆಯಿಲ್ ಉಂಟಲ್ಲ, ರೂಟ್ಸ್ ಒಳಗಡೆ ಚಂದ ಫಿಲ್ ಆಗಬೇಕು. ರೂಟ್ಸ್ ಒಳಗಡೆ ನಾವು ಮಸಾಜ್ ಕೊಟ್ಟು ಫಿಲ್ ಮಾಡಿಸಿ ಸ್ಟೀಮ್ ಕೊಟ್ಟು ಓಪನ್ ಮಾಡಿ ಅದರೊಳಗಡೆಯಿಂದ ಕೆಮಿಕಲ್ ರಿಲೀಸ್ ಮಾಡ್ತೇನೆ. ಇನ್ನು ಶಾಂಪೂ ಕೆಮಿಕಲ್ ಎಲ್ಲ ಫಿಲ್ ಆಗಿರೋದೆಲ್ಲ ರಿಮೂವ್ ಮಾಡ್ತೇನೆ. ಧೈರ್ಯದಿಂದ ಇರಿ, ಕೂದಲು ಬೆಳೀತದೆ, 100% ಗ್ಯಾರಂಟಿ. ಓಕೆ. ಫಸ್ಟ್ ನಾವು ರೂಟ್ಸಿಂದ ರಿಮೂವ್ ಮಾಡಬೇಕು. ಮತ್ತೆ ಸ್ಟೀಮ್ ಕೊಟ್ಟಿದಾಗ ಕ್ಯುಟಿಕಲ್ ಓಪನ್ ಆಗ್ತದೆ, ಅದರಿಂದ ರಿಮೂವ್ ಆಗ್ತದೆ. ರಿಮೂವಿಂಗ್ ಕ್ರೀಮ್ ಅಂತ ಒಂದು ಕ್ರೀಮ್ ಉಂಟು, ಕೆಮಿಕಲ್ ರಿಮೂವ್ ಮಾಡುವಂಥದ್ದು. ಅದು ಅಪ್ಲೈ ಮಾಡಿ ಚಂದ ಕ್ಲೀನ್ ಮಾಡಿ ಕೊಡ್ತೇನೆ. ಮತ್ತೆ ಹೇರ್ ಸ್ಟ್ರೈಟಿಂಗ್ ಸ್ಮೂತಿಂಗ್ ಎಲ್ಲ ಮಾಡ್ತಾರೆ ಮೇಡಮ್? ಧೈರ್ಯದಿಂದ ಅಲ್ಲ, ಇದು ಅಂತಲ್ಲ, ನೆಕ್ಸ್ಟ್ ನಿಮ್ಮಲ್ಲಿ ಇದೆಯಾ ಹೇರ್ ಸ್ಟ್ರೈಟಿಂಗ್ ಸ್ಮೂತಿಂಗ್? ಸ್ಮೂತ್ನಿಂಗ್ ಸ್ಟ್ರೈಟ್ನಿಂಗ್ ಆಫರ್ ಉಂಟು 50%. ಅದು ಕೂಡ 50 ಇದೆಯಾ? ಓಕೆ. ಎನಿ ಲೆಂತ್ 50%. ಅದು ಈಗ ಇದೊಂದು 15 ದಿನ, ಈ ತಿಂಗಳು ಮಾತ್ರ. ಈ ತಿಂಗಳು ಬಿಟ್ರೆ ಇಲ್ಲ. ಆಫರ್ ಯಾವಾಗ? ಇವತ್ತಿಂದ ಸ್ಟಾರ್ಟ್ ಆಗುತ್ತಲ್ವಾ? 17ರಿಂದ ಆಟಿ ಸ್ಟಾರ್ಟ್ ಅಲ್ವಾ? ಆಟಿ ತಿಂಗಳು ಪೂರ್ತಿ ಉಂಟು, ಟ್ರೀಟ್ಮೆಂಟ್ ಉಂಟು, ಆಫರ್ ಉಂಟು. ಆಯ್ತಾ? ಆಟಿ ತಿಂಗಳಲ್ಲೇ ಮಾಡೋದು, ಬೇರೆ ತಿಂಗಳಲ್ಲಿ ಇದು ಮಾಡೋದಿಲ್ಲ. ಈಗ ಪತ್ರೊಡೆ ಮಾಡುವ ತರ ಆಟಿ ತಿಂಗಳಲ್ಲಿ ಪತ್ರೊಡೆ ಮಾಡ್ತಾರಲ್ಲ, ಅದೇ ತರ ಕೇರಳದಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ಆಟಿ ತಿಂಗಳಲ್ಲಿ. ಮೇಡಮ್, ಇವಾಗ ಹೇರ್ ಸ್ಟ್ರೈಟಿಂಗ್ ಅಥವಾ ಸ್ಮೂತಿಂಗ್ ಎಲ್ಲ ಮಾಡಿ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರಲ್ವಾ? ಸೊ ಅದು ಹೌದಾ? ಇಲ್ಲಪ್ಪ, ಸುಮ್ಮನೆ ಹೇಳೋದು. ಯಾಕಂದ್ರೆ ನೀನು ಸ್ಟ್ರೈಟ್ನಿಂಗ್ ಒಂದ್ಸಲಿನೂ ನನ್ನ ಹತ್ರ ಮಾಡಿಸಿಲ್ಲ. ನನ್ನ ಹತ್ರ ವರ್ಷಕ್ಕೆ ಒಂದ್ಸಲಿ 5 ಇಯರ್, ನಾನು ಇಲ್ಲಿ ಬಂದು 8 ಇಯರ್ಸ್ ಆಯ್ತು. 8 ಇಯರ್ ಪರ್ಮನೆಂಟ್ ಮಾಡುವವರು ಇದ್ದಾರೆ. ಮೊನ್ನೆ ಸ್ಟೇಟಸ್ಗೆ ಹಾಕಿದ್ರಲ್ಲ ನರ್ಸ್ ಹುಡುಗಿ, ಅವಳು 5 ಇಯರ್ ಇಂದ ನನ್ನ ಹತ್ರ ಮಾಡಿಸ್ತಾ ಉಂಟು. ಅವಳಿಗೆ ಏರ್ ಪ್ರಾಬ್ಲಮ್ ಇದ್ರೆ ಅವಳು ವರ್ಷ ಬರ್ತಾಳ. ಈಗ ನೋಡಿ, ನಾನು ಮಾಡಿದೆಲ್ಲ, ನಾನು ಮಾಡೋದು ಯಾಕೆ? ನನ್ಗಂಗಾದ್ರೆ ಕೂದಲು ಹೋಗ್ತದೆ ಬೇಡ ಅಂತ ಮಾಡೋದು ಬೇಡ ಅಲ್ಲ. ಲೋರಿಯಲ್ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್ 100% ಗ್ಯಾರಂಟಿಯಿಂದ ಮಾಡ್ಬೋದು. ಬೇರೆ ಬೇರೆ ಟ್ರೀಟ್ಮೆಂಟ್ಗಳ ಬಗ್ಗೆ ಎಲ್ಲ ನಾನು ಹೇಳೋದು. ಮತ್ತೆ ನಮ್ಮ ಕೈಯಲ್ಲಿ ಕೂಡ ಉಂಟು ಅದ್ರದ್ದು. ಟ್ರೀಟ್ಮೆಂಟ್ ಆದ ಮೇಲೆ ನಾವು ಹೇಗೆ ಅದನ್ನ ಮೇಂಟೈನ್ ಮಾಡ್ತೀರಾ ಅದರ ಮೇಲೆ, ಹೇರ್ ಅಂತಲ್ಲ, ಫೇಸ್ ಎಲ್ಲವೂ ಕೂಡ ನಾವು ಕೇರಿಂಗ್ ಕೊಡ್ಲೇಬೇಕು. ಮೇಡಮ್, ಇದು ಪ್ಯಾಕೇಜ್ ಎಲ್ಲ ಹೇಗೆ ಅಂತ? ಪ್ಯಾಕೇಜ್ ಒಂದು ಪೂಜಾ 7 ಡೇಸ್ ಪ್ಯಾಕೇಜ್ ಆದರೆ ಡಿಸ್ಕೌಂಟ್ ಮಾಡುವ. 1 ಡೇ ಪ್ಯಾಕೇಜ್ ಆದರೆ ಫುಲ್ ಫಸ್ಟ್ ಟ್ರೀಟ್ಮೆಂಟ್ ಉಂಟಲ್ಲ, ಫಸ್ಟ್ ಟ್ರೀಟ್ಮೆಂಟ್ ಬಂದು ನಮ್ಮದು ಕೆಮಿಕಲ್ ರಿಲೀಫ್ ಮಾಡ್ಲಿಕ್ಕಿರುವ ಟ್ರೀಟ್ಮೆಂಟ್. ಅದು ಆಯಿಲ್ ಟ್ರೀಟ್ಮೆಂಟ್ ಅಲ್ಲ, ಕೆಮಿಕಲ್ ಎಲ್ಲ ಹೋಗ್ಲಿಕ್ಕೆ ಬೇಕೋಸ್ಕರ. ಈ ಕೆಮಿಕಲ್ ಹೋಗಕ್ಕೆ ಮಾಡುವಂಥ ಟ್ರೀಟ್ಮೆಂಟಿಗೆ 800 ಆಗ್ತದೆ. ಈಗ ನಿನಗೆ ಈ ಮಾಡುವ ಟ್ರೀಟ್ಮೆಂಟ್, ಈ ಸ್ಟೀಮ್ ಕೊಡುವಾಗ ಎಲ್ಲ ಕ್ಯೂಟಿಕಲ್ ಓಪನ್ ಆಗಿ ಕೆಮಿಕಲ್ ರಿಲೀಸ್ ಮಾಡಲಿಕ್ಕೆ ಆಯ್ತಾ. ಮತ್ತೆ ನೆಕ್ಸ್ಟ್ ಬಂದು ಓನ್ಲಿ 300 ಟ್ರೀಟ್ಮೆಂಟ್. ಚಂದ ಆಯಿಲ್ ಮಸಾಜ್ ಮಾಡಿ ನಿಮ್ಮನ್ನ ಮನೆಗೆ ಬೇಕಾದರೂ ಕಳಿಸ್ತೇನೆ, ಇಲ್ಲ ಇಲ್ಲಿ ವಾಶ್ ಟೈಮ್ ಇದ್ರೆ ಇಲ್ಲಿ ಕೂತ್ಕೊಂಡು ವಾಶ್ ಮಾಡಿನೂ ಹೋಗ್ಬೋದು. ಓಕೆ. ತಲೆನೋವಿರುವವ್ರಿಗೆ ತಲೆನೋವು ಫುಲ್ಲು ಕಡಿಮೆ ಆಗ್ತದೆ ಆಯಿತಾ. ಒಳ್ಳೆ ತಂಪಾಗ್ತದೆ, ಕೋಲ್ಡ್ ಆಗ್ತದೆ, ಬಾಡಿ ಕೂಡ ಕೋಲ್ಡ್ ಆಗ್ತದೆ. ಈ ಥರ ಮಾಡಿದರೆ ನಿನಗೆ ತಲೆನೋವು ಅಂತ ಹೇಳಿದಕ್ಕೆ ನಾನು ಐ ಹತ್ರ ಎಲ್ಲ ಸ್ವಲ್ಪ ಆಗ್ತಾ ಇರೋದು ಆಯಿತಾ. ತುಂಬ ಕೋಲ್ಡ್ ಆಗ್ತದೆ ಅಲ್ಲ.
ಸ್ವಲ್ಪ ಡ್ರೈ ಆಗಲಿಕ್ಕೆ ಕೋಲ್ಡ್ ಕೊಡ್ತಾ ಇರೋದು, ಹೀಟಲ್ಲ, ಹಾಟ್ ಆಗಿ ಮಾಡ್ತಾ ಇಲ್ಲ. ಮನೆಯಲ್ಲಿ ಯೂಸ್ ಮಾಡಂಗಿಲ್ಲ, ಡ್ರೈಯರ್ ಯೂಸ್ ಮಾಡಿದರೆ ಏರ್ ಫಾಲ್ ಆಗ್ತದೆ. ಇದು ರಿಸಲ್ಟ್ ಯಾವಾಗ ಅಂದರೆ ನಾವು ಆಟಿ ತಿಂಗಳಲ್ಲಿ ಫುಲ್ ಮಂತ್ 7 days ಪ್ಯಾಕೇಜ್ ಅಂತ ತಗೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಅಂದ್ರೆ ಇದು ಆಕ್ಚುಲಿ ಹೇರ್ ಸ್ಟ್ರೈಟಿಂಗ್ ತರ ಅಲ್ಲ, ಗ್ರೋತ್ ಮಾಡ್ಲಿಕ್ಕೋಸ್ಕರ ಟ್ರೀಟ್ಮೆಂಟ್. ಈಗ ನಾವು ನಿನ್ನ ಕ್ಯೂಟಿಕಲ್ ಅಥವಾ ರೂಟ್ಸ್ ಒಳಗಡೆ ಎಂತ ಕೆಮಿಕಲ್ ಹೋಗಿದೆ ಆ ಕೆಮಿಕಲ್ ಎಲ್ಲ ರಿಲೀಸ್ ಆಯ್ತು. ಕೆಮಿಕಲ್ ಇಲ್ಲ, ಕೆಮಿಕಲ್ ಫ್ರೀ ಏರ್ ಈಗ ಇದು ಆಯ್ತಾ. ರೂಟ್ಸ್ ಅಲ್ಲೂ ಇಲ್ಲ, ಕೂದಲಲ್ಲೂ ಇಲ್ಲ. ಹಾಗೆ ನಾವು ಇನ್ನೂ ಟ್ರೀಟ್ಮೆಂಟ್ ಕೊಟ್ಟು ಒಂದು 6 ಮಂತಲ್ಲಿ ನಿನಗೆ ಈ ಕೂದಲಿನ ರಿಸಲ್ಟ್ ಗೊತ್ತಾಗ್ತದೆ. ಸಡನ್ಲಿ ಈಗ ಇವತ್ತೇ ಆಗಬೇಕು ಅಂದರೆ ಆಗೋದಿಲ್ಲ ಸಡನ್ಲಿ ಆಯ್ತಾ. 6 ಮಂತಲ್ಲಿ 100% ಈ ಮಾಡುವ ಟ್ರೀಟ್ಮೆಂಟಿಗೆ ರಿಸಲ್ಟ್ ಗೊತ್ತಾಗ್ತದೆ. ಅಂದ್ರೆ ಅವ್ರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ನನ್ನ ಹೇರ್ಗೆ ಯಾವುದೇ ಕೆಮಿಕಲ್ ಹಾಕಿಲ್ಲ, ಇದ್ದ ಕೆಮಿಕಲ್ನ ರಿಮೂವ್ ಮಾಡಿರುವಂತಹದ್ದು ಅಂತ. ಅಂದ್ರೆ ಎಲ್ಲ ಹೇರ್ಗಳಿಗೆ ಆಯುರ್ವೇದಿಕ ಟೈಪಲ್ಲಿ ನನಗೆ ಟ್ರೀಟ್ಮೆಂಟ್ ಕೊಟ್ಟಿರುವಂತಹದ್ದು. ಇದನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೇಕು. 6 ಮಂತ್ ಹೋದ್ರೆ ಹೇರ್ ಅಂತೂ ಹೆಲ್ದಿಯಾಗಿ ಬೆಳೆಯುತ್ತೆ ಅನ್ನುವಂಥ ಮಾತನ್ನು ಅವ್ರು ಹೇಳಿರುವಂತ. ನಾನು ಆವಾಗಲೇ ಹೇಳಿದೆ, ನಿಮಗೇನಾದರೂ ಮಂಡಿ ನೋವು ಅಥವಾ ಮೈಕೈ ಪೇಯ್ನ್ ಇದೆ ಅಂತ ಹೇಳಿದರೆ ನೀವು ಇಲ್ಲಿಗೆ ಬರ್ಬೋದು ಅಂತ. ಯಾಕೆಂತ ಹೇಳಿದರೆ ಇವಾಗ ನನಗೆ ಅವರು ಮಂಡಿ ಪೇಯ್ನಿಗೆ ಒಂಥರ ಮಂಡಿ ಅಥವಾ ಕೈ ಪೇಯ್ನಿಗೆ ಟ್ರೀಟ್ಮೆಂಟ್ ಕೊಡ್ತಾರಂತೆ. ಅದು ಕೂಡ ಆಯುರ್ವೇದಿಕ ಮುಖಾಂತರ ಕೊಡುವಂಥದ್ದು, ಅದು ಕೂಡ 6 ತಿಂಗಳಲ್ಲಿ ಕೊಡುವಂಥದ್ದು. ಸೊ ಹಾಗಾಗಿ ಅದು ಕೂಡ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಬನ್ನಿ. ಇದು ಬಂದು ಎಲ್ಲೆಲ್ಲಿ ಪೇಯ್ನ್ ಇದೆ, ನಮಗೆ ಈಗ ಎಲ್ಲಾದರೂ ಬಿದ್ದು ಪೇಯ್ನ್ ಆಗಿರ್ತದೆ, ಎಲ್ಲ ಆಕ್ಸಿಡೆಂಟ್ಗಳಲ್ಲಿ ಜಾಯಿಂಟ್ ಪೇಯ್ನ್ ಆ ಥರ ಎಲ್ಲ ಪೇಯ್ನ್ ಬಂದರೆ ನೀವು ಈ 6 ತಿಂಗಳಲ್ಲಿ ಬಂದರೆ ನಾವು ಇದು ಆಯಿಲ್ ಅಂತ ಒಂದು ಆಯಿಲ್ ಟ್ರೀಟ್ಮೆಂಟ್ ಅದು ಮಾಡಿ ಕೊಡ್ತೇವೆ. ಇಲ್ಲಾಂದರೆ ನಿಮಗೆ ಫುಲ್ ಬಾಡಿ ಕ್ಲೀನಾಗಿ ಒಂದು ಮಸಾಜ್ ಬೇಕು, ಕ್ಲೇ ಮಸಾಜ್ ಬೇಕು ಅಂದರೆ ಅದು ಕೂಡ ಉಂಟು, ನಾರ್ಮಲ್ ಮಸಾಜ್ ಬೇಕು ಅಂದರೆ ಅದು ಉಂಟು, ಆಯಿಲ್ ಮಸಾಜ್ ಉಂಟು. ಕೇರಳದು ಆಯುರ್ವೇದಿಕ್ ಆಯಿಲ್ ಮಸಾಜ್ ಕೂಡ ಈ 6 ತಿಂಗಳಲ್ಲಿ ನನ್ನ ಪಾರ್ಲರಲ್ಲಿ ಉಂಟು. ನಿಜವಾಗ್ಲೂ ಖುಷಿ ಅಂತ ಆಯ್ತು. ಯಾಕೆಂತ ಹೇಳಿದ್ರೆ ಬಂದ ತಕ್ಷಣ ನನಗೊಂದು ಹೆಡ್ ಮಸಾಜ್ ಮಾಡಿದ್ರಿ, ಅದು ಕೂಡ ಆಯುರ್ವೇದಿಕಲ್ಲಿ. ಜೊತೆಗೆ ನನಗೆ ನೀ ಪೇ ಜೊತೆಗೆ ಕೈ ಪೇನ್ ಅಂತ ಹೇಳಿದೆ, ಅದು ಕೂಡ ಟ್ರೀಟ್ಮೆಂಟ್ ತಗೊಂಡೆ. ಫೇಶಿಯಲ್ ಕೂಡ ಮಾಡಿದ್ರಿ. ಅದು ಬಿಟ್ಟು ನಿಮ್ಮಲ್ಲಿ ಏನೆಲ್ಲ ಫೆಸಿಲಿಟಿ ಉಂಟು ನಿಮ್ಮಲ್ಲಿ? ಬ್ರೈಡಲ್ ಮೇಕಪ್ ಮಾಡ್ತೀರಾ? ಬ್ರೈಡಲ್ ಮೇಕಪ್ ಹೋಗ್ತೇನೆ, ಅದು ಕಡಿಮೆ ನಾನು ಹೋಗೋದು. ಮತ್ತು ಆಲ್ಮೋಸ್ಟ್ ಇಲ್ಲಿ ಹೈಡ್ರಾ ಜಾಸ್ತಿ ರನ್ನಿಂಗ್. ಈಗ ಹೈಡ್ರಾ ಕ್ಲೀನಪ್ ಸ್ಟಾರ್ಟ್ ಆಗಿದೆ. ಕ್ಲೀನಪ್ ಅಂದರೆ ಆಫರ್ ಇಟ್ಟಿರೋದು. ಹೈಡ್ರಾ ಕ್ಲೀನಪ್ ಓನ್ಲಿ 500. ಒಂದು ತಿಂಗಳು ಮಾತ್ರ 500. ಹೈಡ್ರಾ ಫೇಶಿಯಲ್ ಆಮೇಲೆ ಎಲ್ಲವೂ ಸಿಗುತ್ತೆ. ಹೈಡ್ರಾ ಫೇಶಿಯಲ್ ಈಗ ಆಫರ್ ಇಟ್ಟಿದ್ದೇನೆ, ಯಾರು ಬಂದ್ರು 1200 ಓನ್ಲಿ. ಓಕೆ. ಫೇಶಿಯಲ್ ಕ್ಲೀನಪ್ ಬೇರೆ ಬೇರೆ ಇರುತ್ತೆ ಅದು. ಓಕೆ. ಹೈಡ್ರಾ ಫೇಶಿಯಲ್ ಇಂದ ಹಿಡಿದು ಹೇರ್ ಮಸಾಜ್ ಇಂದ ಹಿಡಿದು ಐಬ್ರೋಸ್, ಫೇಶಿಯಲ್, ಪೆಡಿಕ್ಯೂರ್, ಮೆನಿಕ್ಯೂರ್ ಎಲ್ಲ ಕೂಡ. ಪೆಡಿಕ್ಯೂರ್ ಬಂದು ಓನ್ಲಿ 300. ಇದೊಂದು ತಿಂಗಳಲ್ಲಿ ಓನ್ಲಿ 300ಗೆ ಪೆಡಿಕ್ಯೂರ್ ಮಾಡ್ಕೊಳ್ತೇವೆ. ಆಲ್ಮೋಸ್ಟ್ ಎಲ್ಲವನ್ನ ಕೂಡ ಹೇಳಿದ್ರೆ ಹೆಚ್ಚು ನೀವು ಫೋಕಸ್ ಕೊಡುವಂತ. ಬುಕ್ಕಿಂಗ್ ಎಲ್ಲರೂ ಬುಕ್ಕಿಂಗ್ ಮಾಡಿ ಬರಕ್ಕೆ ಮರಿಬೇಡಿ. ನನಗೆ ಕಾಲ್ ಮಾಡಿ ಒಮ್ಮೆ ಟೈಮಿಂಗ್ಸ್ ಬುಕ್ ಮಾಡಿಕೊಂಡು ಬನ್ನಿ, ಬರಬೇಕು. ನೀವು ಜಾಸ್ತಿ ಈ ಒಂದು ರಾಯಲ್ ಟಚ್ ಸಲೂನ್ ಅಲ್ಲಿ ಏನು ಅಂತ ಹೇಳಿದ್ರೆ ಆಯುರ್ವೇದಿಕ್ ಅಲ್ವಾ? ಆಯುರ್ವೇದಿಕ್ ಅಲ್ಲಿ ಜಾಸ್ತಿ ನೀವು ಅಂದ್ರೆ ಜಾಸ್ತಿ ಕೆಮಿಕಲ್ ಯೂಸ್ ಮಾಡೋದಿಲ್ಲ, ಆಯುರ್ವೇದಿಕ್ ಮುಖಾಂತರ ಹೋಗ್ತಿರುವಂತಹ ಮಾತನ್ನ ಹೇಳಿರುವಂತಹದ್ದು. ಕೇರಳದ ಆಯಿಲ್ ತರ್ತೇನೆ, ಈ 6 ತಿಂಗಳಲ್ಲಿ ಸುಲಭವಾಗಿ ನಮ್ಗೆ ಅಲ್ಲಿ ಸಿಗ್ತದೆ. ಅದರಲ್ಲಿ ಏರ್ ಟ್ರೀಟ್ಮೆಂಟ್ ಕೊಡ್ತೇವೆ. ಮತ್ತೆ ಬಾಡಿ ಪೇನ್ ಇರುವವರಿಗೆ ಮಸಾಜ್ ಕೂಡ ಕೇರಳ ಆಯಿಲ್ ಅಲ್ಲೇ ಕೊಡುವುದು. ಮತ್ತೆ ಪೆಡಿಕ್ಯೂರ್ ನಾರ್ಮಲ್ ಕಡಿಮೆ ಇದೆಯಾ? 50% ಆಫರ್ ಇದೆ. ಸುಳ್ಳೆ ಜನತೆಗೆ ಕಡಿಮೆ ಅಲ್ವಾ? ಸುಳ್ಳೆ ಸಣ್ಣ ಟೌನ್ ಆದ ಕಾರಣ ಎಷ್ಟು ನೋಡ್ಕೊಂಡು ಹಾಕಿದ್ರ ರೇಟ್ ಅಲ್ವಾ? ಜಾಸ್ತಿ ಏನಿಲ್ಲ ರೇಟ್ ಅಲ್ವಾ? ಇಲ್ಲ ಇಲ್ಲ. ಓಕೆ ಸರಿ. ಇದೊಂದು ತಿಂಗಳು ನಿಮಗೆ 50% ಫ್ರೀಯಲ್ಲಿ. ಅಡ್ರೆಸ್ ಒಂದು ಹೇಳಿಬಿಡಿ ನಿಮ್ಮ ಬಾಯಲ್ಲಿ. ಇದು ಒಂದು ಮೆಸ್ಕಾಂ ಕರೆಂಟ್ KB ಆಫೀಸ್ ಉಂಟಲ್ಲ, ಅದರ ಪಕ್ಕದಲ್ಲಿ ಕಾವೇರಿ ಬಿಲ್ಡಿಂಗ್ ಅಲ್ಲಿ ನನ್ನ ಪಾರ್ಲರ್ ಇರುವುದು, KVG ಹತ್ರ. ರಾಯಲ್ ಟಚ್ ಅಂತ ನನ್ನ ಪಾರ್ಲರ್ ಹೆಸರು. ನೋಡಿದ್ರಲ್ಲ,
ನಮ್ಮ ಬಾಡಿಗೆ ನಾವು ತಿಂಗಳಲ್ಲಿ ಒಂದು ಸಲ ಆದರೂ ಫ್ರೀ ಕೊಡಬೇಕು. ಯಾಕೆ ಅಂತ ಹೇಳಿದರೆ ಸೆಲ್ಫ್ ಕೇರ್ ಅನ್ನುವಂಥದ್ದು ನಿಜವಾಗ್ಲೂ ಬೇಕಾಗುತ್ತೆ ಈ ಒಂದು ಬ್ಯುಸಿ ಇರುವಂತಹ ಶೆಡ್ಯೂಲ್ನಲ್ಲಿ. ಸೊ ಹಾಗಾಗಿ ನೀವು ಆರಾಮ್ಸಿಯಾಗಿ ಈ ಒಂದು ರಾಯಲ್ ಟಚ್ ಸಲೂನಿಗೆ ಬಂದ್ರಿ ಅಂತ ಹೇಳಿದರೆ ನಿಮಗೆ ಕಂಪ್ಲೀಟಾಗಿ ಒಳ್ಳೆಯ ಒಂದು ಬೆಸ್ಟ್ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಯಾಕೆಂತ ಹೇಳಿದರೆ ನಾನು ಬಂದ ತಕ್ಷಣ ಒಂದು ಒಳ್ಳೆಯ ಮಾತಾಡ್ತಾರೆ ಅವರು, ಮಾತಾಡಿ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಕಂಪ್ಲೀಟ್ ವಿಚಾರಗಳನ್ನು ಆಯುರ್ವೇದಿಕ್ ಟೈಪಲ್ಲಿ ಯಾವ ರೀತಿ ತಗೊಂಡು ಹೋಗ್ಬೋದು, ನ್ಯಾಚುರಲ್ ಟೈಪಲ್ಲಿ ನಮ್ಮ ಹೇರನ್ನು ಯಾವ ರೀತಿ ಗ್ರೋತ್ ಮಾಡ್ಕೊಳ್ಬೋದು ಅಥವಾ ಫೇಸನ್ನು ಯಾವ ರೀತಿ ಗ್ರೋತ್ ಮಾಡ್ಕೊಳ್ಬೋದು ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಆಗಿ ಹೇಳಿಕೊಡ್ತಾರೆ ಆಯಿತಾ. ಸೊ ಹಾಗಾಗಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಬರೋದಕ್ಕೆ. ನೀವು ಕೂಡ ಬನ್ನಿ. ಲೊಕೇಶನ್ ಮತ್ತೊಮ್ಮೆ ಹೇಳ್ತೀನಿ ನಾನು ಎಲ್ಲಿ ಆಗುತ್ತೆ ಅಂತ ಹೇಳಿದರೆ ನಮ್ಮ ಸುಳ್ಳಿದ ವಿವೇಕಾನಂದ ಸರ್ಕಲ್ ಇದೆಯಲ್ವ, ಅಲ್ಲಿ KB ಆಫೀಸ್ ಇದೆ, ಅಲ್ಲೇ ನಮ್ಮ ಕಾವೇರಿ ಬಿಲ್ಡಿಂಗ್ ಡ್ರೈವಿಂಗ್ ಸ್ಕೂಲ್ನವರ ಒಂದು ಬಿಲ್ಡಿಂಗ್ ಇದೆ, ಅಲ್ಲೇ ಈ ಒಂದು ರಾಯಲ್ ಟಚ್ ಸಲೂನ್ನ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಸೊ ಹಾಗಾಗಿ ನೀವೇನಾದರೂ ಈ ಟೈಮಲ್ಲಿ ಬಂದರೆ ನಿಮಗೆ 50% ಆಫರ್ ಕೊಡ್ತಾರೆ. ಅದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಈ ಒಂದು RT ತಿಂಗಳಲ್ಲಿ. ಸೊ ಹಾಗಾಗಿ ಬೇಗ ಬನ್ನಿ. ನನಗೆ ಮಾಡಿರುವಂತಹ ಎಲ್ಲ ಒಂದು ಟ್ರೀಟ್ಮೆಂಟ್ ನೀವು ನೋಡಿದ್ರಿ, ನಾನು ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೀವು ಕೂಡ ಬಂದು ಈ ಒಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಕ್ಯಾಂಪರ್ಸನ್ನ ಕೌಶಿಕ್ ರಾಮಚಂದ್ರ ಪೂಜೆಶ್ರೀ ತೇಜ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.